ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಕಿಚನ್ ರೆಸಿಪಿ ಏನಂತ ಹೇಳಿದ್ರೆ, ಹತ್ತಿಯಂತೆ ಮೃದುವಾಗಿರೋ ರೊಟ್ಟಿ ಮಾಡೋದು ಹೇಗೆ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅಕ್ಕಿ ರೊಟ್ಟಿ ಯಾವ ರೀತಿ ಈ ರೀತಿ ಸಾಫ್ಟಾಗಿ ಮಾಡಬೇಕು ಅಂತೇಳಿ ನಾನು ನಿಮಗೆ ತಿಳಿಸ್ತೀನಿ. ಇದನ್ನ ಒಂದು 2 ಡೇಸ್ ಇಟ್ಟರೂ ಕೂಡ ಹಾಗೇ ಸಾಫ್ಟಾಗೇ ಇರುತ್ತೆ, ಮೃದುವಾಗಿ. ಸೊ ಹಾಗಿದ್ದರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಒಂದು ಬೌಲ್ ತಗೋಬೇಕು. ಆ ಬೌಲಲ್ಲಿ ಒಂದು ಫುಲ್ಲಾಗಿ ಅಕ್ಕಿ ಹಿಟ್ಟನ್ನ ನಾನು ತಗೊಂಡಿದ್ದೀನಿ ಅಳತೆಗೆ. ಸೊ ಅದೇ ಬೌಲಲ್ಲಿ 1 ಬೌಲ್ ಆಗೋವಷ್ಟು ನೀರನ್ನು ಬಿಸಿಗೆ ಇಡಬೇಕು. ಸೊ ಎಷ್ಟು ನಾವು ಅಳತೆಗೆ ತಗೊಂಡಿರ್ತೀವೋ ಅಷ್ಟೇ ಪ್ರಮಾಣದ ನೀರನ್ನು ಹಾಕ್ಕೋಬೇಕು. 1 ಬೌಲ್ ಅಕ್ಕಿ ಹಿಟ್ಟು ತಗೊಂಡ್ರೆ 1 ಬೌಲ್ ಆಗೋವಷ್ಟೇ ನೀರನ್ನು ನಾವು ತಗೋಬೇಕು. ಸೊ ಇದಕ್ಕೆ ನೀರನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಉಪ್ಪನ್ನು ಹಾಕಿ ಸ್ವಲ್ಪ ಉಪ್ಪು ಮತ್ತು 1 ಟೇಬಲ್ ಸ್ಪೂನ್ ಆಯಿಲನ್ನ ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಸೊ ತುಂಬಾ ಟೇಸ್ಟಾಗಿರುತ್ತೆ. ಪಲ್ಯಕ್ಕೆ ಮತ್ತು ಎಣ್ಗಾಯಿ ಏನಾದರೂ ಮಾಡಿದ್ರೆ ರೊಟ್ಟಿ ಈ ರೀತಿ ಸಾಫ್ಟಾಗಿರಬೇಕು. ಗಟ್ಟಿ ಅನಿಸಿದ್ರೆ ತಿನ್ನೋಕ್ಕಾಗೋದಿಲ್ಲ. ಸೊ 2 ಡೇಸ್ ಇಟ್ಟರೂ ಕೂಡ ನೀವು ಅಷ್ಟೇ ಸಾಫ್ಟಾಗಿರುತ್ತೆ. ಈ ರೀತಿ ಚೆನ್ನಾಗಿ ಕಾದ್ಮೇಲೆ ಉಪ್ಪು ಮತ್ತು ಆಯಿಲ್ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವು ಹಿಟ್ಟನ್ನು ಹಾಕಿ ಒಮ್ಮೆಲೆ ಹಿಟ್ಟನ್ನು ಹಾಕಿಬಿಟ್ಟು ಈ ರೀತಿ ತಿರ್ಕೋಬೇಕು. ಸೊ ಗಂಟಿಲ್ಲದ ಹಾಗೆ ಈ ರೀತಿಯಾಗಿ ಅಷ್ಟನ್ನು ಹಾಕಿಬಿಟ್ಟು ನೀಟಾಗಿ ಈ ರೀತಿಯಾಗಿ ತಿರ್ಕೊಳ್ಳಿ. ಸೊ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮೆಥಡ್ ಮಾಡೋದ್ರಿಂದ. ಸೊ ಯಾರಿಗೆಲ್ಲ ಅಕ್ಕಿ ರೊಟ್ಟಿ ಟ್ರೈ ಮಾಡೋಕ್ಕೋಗಿ ಹಾಳಾಗಿದ್ದರೆ ಸೊ ಈ ಒಂದು ವಿಡಿಯೋ ನೋಡಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಒಂದೇ ಸರಿಗೆ ನೀವು ಬರೋದಿಲ್ಲ ಅನ್ನೋರು ಕೂಡ ಮಾಡ್ಬೋದು. ಸೊ ಟ್ರೈ ಮಾಡಿ ನೋಡಿ ಒಂದು ಸರಿ. ಸೊ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಇದಾದಮೇಲೆ ಇವಾಗ ನಾನು ಒಂದು 10 ಮಿನಿಟ್ಸ್ ಇದನ್ನು ಹಾಗೆಯೇ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮುಚ್ಚಿಡಿ. ಸೊ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರಿ ನೀವು. ನಿಮಗೆ ಬರದೇ ಇರೋರು ಕೂಡ ಈ ರೀತಿ ಮಾಡಿ ಕೊಡ್ಬೋದು. ಸೊ ಅಕ್ಕಿ ರೊಟ್ಟಿ ತುಂಬ ಸಾಫ್ಟಾಗಿ ಮೃದುವಾಗಿ ಮಾಡಬೇಕಂದ್ರೆ ಈ ಒಂದು ಮೆಥಡನ್ನ ಫಾಲೋ ಮಾಡಿ. ತುಂಬಾ ಟೇಸ್ಟಾಗಿರುತ್ತೆ. ಸೊ ಇವಾಗ ಇದು ಆಗಿದೆ. ಸೊ ಈ ರೀತಿಯಾಗಿ ಮಾಡಿದ್ರೆ ತುಂಬ ಟೇಸ್ಟಾಗಿ ಕೂಡ ಇರುತ್ತೆ. ಸೊ ಇದನ್ನು ಇವಾಗ ನಾನು ಆರಲಿಕ್ಕೆ ಬಿಡಬೇಕು. ಸೊ ಬಿಸಿಯಾಗಿ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಈ ರೀತಿಯಾಗಿ ಒಂದು 10 to 15 ಮಿನಿಟ್ಸ್ ಇದನ್ನ ಆರಲಿಕ್ಕೆ ಬಿಡಿ. ಸೊ ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಒಮ್ಮೆ ಮಾಡಿ ನೋಡಿ. ಸೊ ಫುಲ್ಲಾಗಿ 10 to 15 ಮಿನಿಟ್ಸ್ ಇದು ಆರಿದ ಮೇಲೆ ಸೊ ಈ ರೀತಿಯಾಗಿ ನಾದ್ಕೋಬೇಕು. ಸೊ ತುಂಬ ಚೆನ್ನಾಗಿ ನೀವು ಎಷ್ಟು ಅಕ್ಕಿ ಹಿಟ್ಟನ್ನು ನಾದ್ಕೊತೀರ ಅಷ್ಟು ಸಾಫ್ಟಾಗಿ ಮೃದುವಾಗಿ ಬರುತ್ತೆ. ಇಷ್ಟೇ ಪ್ರಮಾಣದ ಅಳತೆ ಪ್ರಮಾಣದ ನೀರನ್ನು ಹಾಕ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಮೇಲ್ಗಡೆ ಮತ್ತೆ ನೀರು ಹಾಕ್ಕೊಂಡು ನಾದ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ. ಸೊ ಯಾಕೆಂತೇಳಿದ್ರೆ ಮೆಜರ್ಮೆಂಟ್ ಕರೆಕ್ಟಾಗಿರುತ್ತೆ. 1 ಬೌಲ್ ಅಕ್ಕಿ ಹಿಟ್ಟಿಗೆ 1 ಬೌಲ್ ನೀರನ್ನು ಮಾತ್ರ ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ನಾದ್ಕೋಬೇಕು. ಸೊ ತುಂಬಾ ಟೇಸ್ಟಾಗಿರುತ್ತೆ. ಸೊ ನೋಡಿ ಇವಾಗ ಈ ರೀತಿಯಾಗಿ ಅಷ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ತುಂಬ ಸಾಫ್ಟಾಗಿ ಬರುತ್ತೆ. ಸೊ ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಎಣ್ಗಾಯಿಗೆ, ಪಲ್ಯಕ್ಕೆ ಮತ್ತು ಮೆಂತ್ಯ ಚಟ್ನಿಗೆ, ಕೆಂಪು ಚಟ್ನಿಗೆ ಈ ರೊಟ್ಟಿ ತುಂಬಾ ಸಾಫ್ಟಾಗಿರುತ್ತೆ. ಸೊ ನನಗೂ ಕೂಡ ಬರ್ತಿರಲಿಲ್ಲ. ಸೊ ನಮ್ಮ ತಾಯಿ ನನಗೆ ಈ ರೀತಿಯಾಗಿ ಹೇಳ್ಕೊಟ್ಟಿರೋ ಅಂಥದ್ದು. ಸೊ ಕೈಯಲ್ಲಿ ಬಡಿಯೋ ರೊಟ್ಟಿನ ಮಾಡ್ತಾರೆ ಅವರು ತುಂಬ ಚೆನ್ನಾಗಿ. ನನಗೆ ಬಡಿಲಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ನಾನು ಲಟ್ಟಣಿಗೆಯಲ್ಲಿ ಲಟ್ಟಿಸ್ತೀನಿ ಈ ರೀತಿ. ಸೊ ತುಂಬ ಚೆನ್ನಾಗಿರುತ್ತೆ. ಈ ರೀತಿಯೂ ಕೂಡ ಮಾಡ್ಬೋದು. ನೋಡಿ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿಯಾಗಿ ಬಿಲ್ಲೆ ಮಾಡಿಕೊಂಡು ಇದು ಸ್ವಲ್ಪ ದೊಡ್ಡ ಸೈಜಲ್ಲೇ ತೊಗೊಳ್ಳಿ. ನಮಗೆ ದೊಡ್ಡ ಸೈಜಲ್ಲಿ ರೊಟ್ಟಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತೊಗೊಳ್ಳಿ. ಇಲ್ಲ ಸ್ಮಾಲ್ ಸೈಜ್ ಅಂದರೆ ಚಿಕ್ಕದಾಗಿ ತೊಗೊಳ್ಳಿ, ಪರವಾಗಿಲ್ಲ. ಸೊ ಲಟ್ಟಣಿಗೆ ತಗೊಂಡು ಈ ರೀತಿ ಮೇಲ್ಗಡೆನೂ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ನೀಟಾಗಿ ಲಟ್ಟಿಸ್ಬೇಕು ರೌಂಡ್ ಶೇಪಲ್ಲಿ. ಸೊ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮಾಡೋದ್ರಿಂದ ಎಲ್ಲೂ ಕೂಡ ರೊಟ್ಟಿ ಹರಿಯೋದಿಲ್ಲ, ಹಾಗೇ ಚೆನ್ನಾಗಿ ಬರುತ್ತೆ.
ಯಾರೆಲ್ಲ ಇದುವರೆಗೂ ರೊಟ್ಟಿನೇ ಮಾಡಿಲ್ಲ ನಾನು ಅನ್ನೋರು ಕೂಡ ಟ್ರೈ ಮಾಡ್ಬೋದು. ಸ್ವಲ್ಪನೂ ಕೂಡ ಉಳಿಯೋದಿಲ್ಲ. ಹಾಗೆಯೇ ಮನೇಲಿ ರೊಟ್ಟಿನೂ ಕೂಡ ಉಳಿಯೋದಿಲ್ಲ. ತುಂಬಾ ಟೇಸ್ಟಾಗಿ ಕೂಡ ಇರುತ್ತೆ. ರೊಟ್ಟಿಗೆ ತುಪ್ಪ ಕೂಡ ಹಚ್ಕೊಂಡು ಹಾಗೆಯೇ ತಿನ್ಬೋದು, ಅಷ್ಟು ಸಾಫ್ಟಾಗಿರುತ್ತೆ. ಮತ್ತು ನಾನು ಕೆಳಗಡೆನೂ ಸ್ವಲ್ಪ ಹಿಟ್ಟಾಕಿ ಮತ್ತು ಮೇಲ್ಗಡೆನೂ ಸ್ವಲ್ಪ ಹಿಟ್ಟಾಕ್ಬಿಟ್ಟು ಈ ರೀತಿಯಾಗಿ ಲಟ್ಟಿಸ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಎಲ್ಲೂ ಕೂಡ ರೊಟ್ಟಿ ಮಾಡುವ ವಿಧಾನದಲ್ಲಿ ಎಲ್ಲೂ ಕೂಡ ಅರಿತಾ ಇಲ್ಲ. ಸೊ ತುಂಬಾ ಚೆನ್ನಾಗಿದೆ. ಇದೇ ರೀತಿಯಾಗಿ ರೌಂಡ್ ಶೇಪ್ಗೆ ತುಂಬ ದೊಡ್ಡ ರೊಟ್ಟಿನೇ ಮಾಡ್ಕೋಬೋದು ನಾವು. ಸೊ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹೊಸಬರಿಗೆ ನನ್ನ ಚಾನಲ್ಗೆ ಸ್ವಾಗತ. ಸೊ ಈ ರೀತಿಯಾಗಿ ನೋಡಿ ಎಷ್ಟು ದೊಡ್ಡ ರೊಟ್ಟಿಯನ್ನಾಗಿ ಆಯಿತು ಅಂಥೇಳಿ. ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೊ ನೆಕ್ಸ್ಟು ನಾನು ಈ ಸೈಡಲ್ಲೆಲ್ಲ ಈ ರೀತಿಯಾಗಿ ಬರ್ಬೋದು. ಒಂದೇ ಲೆವೆಲ್ಗೆ ಬರಬೇಕಂದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ರೀತಿ ಒಂದು ಕಂಠ ಇರೋ ಒಂದು ತಟ್ಟೆನ ತಗೊಳ್ಳಿ. ಈ ರೀತಿ ತಗೊಂಡು ಒಂದೇ ಸರಿಗೆ ತುಂಬ ರೌಂಡ್ ಶೇಪ್ ಬೇಕು ಅನ್ನೋರು ಈ ರೀತಿಯಾಗಿ ಪ್ರೆಸ್ ಮಾಡಿ. ಸೊ ಲೆವೆಲ್ಗೆ ಬೇಡ ಅನ್ನೋರು ಏನು ಪರವಾಗಿಲ್ಲ, ಅದು ಕೂಡ ಚೆನ್ನಾಗೇ ಇರುತ್ತೆ ಅಲ್ವಾ. ಸೊ ಇದು ನೋಡಿ ಎಷ್ಟು ಕರೆಕ್ಟ್ ಸೈಜಾಗೆ ಎಷ್ಟು ನೀಟಾಗಿ ಬಂತೇಳಿ. ಸೊ ನಾನು ಇದೇ ರೀತಿಯಾಗಿ ಮಾಡೋದು. ಅದು ಕೂಡ ಏನು ವೇಸ್ಟ್ ಆಗೋದಿಲ್ಲ. ನೆಕ್ಸ್ಟ್ ಹಿಟ್ಟಿಗೆ ನಾವು ಕಲಿಸ್ಕೋಬೋದು. ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಬಂತು. ಸೊ ಇವಾಗ ಚೆನ್ನಾಗಿ ಕಾದಿರಬೇಕು ಹಂಚು. ಆ ಹಂಚಿಗೆ ಈ ರೀತಿಯಾಗಿ ರೊಟ್ಟಿನ ಹಾಕಿ ಸೊ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಮೆಥಡಾಗಿ ಒಮ್ಮೆ ಮಾಡಿ ನೋಡಿ. ಸೊ ಇದಕ್ಕೆ ನಾನು ನೀರನ್ನು ಒಂದು ಬಟ್ಟೆಯಲ್ಲಿ ಎದ್ಬಿಟ್ಟು ಸೊ ಹಚ್ತಾ ಇದ್ದೀನಿ. ಫುಲ್ಲಾಗಿ ಹಚ್ಚಿ. ಸೊ ಈ ರೀತಿ ಮಾಡೋದ್ರಿಂದ ರೊಟ್ಟಿ ತುಂಬಾ ಸಾಫ್ಟಾಗಿ ಬರುತ್ತೆ. ನೀರು ಹಚ್ಚದಲ್ಲೇ ರೊಟ್ಟಿ ಯಾವುದೇ ಕಾರಣಕ್ಕೂ ಸಾಫ್ಟಾಗಿ ಬರೋದಿಲ್ಲ, ಇನ್ನು ಗಟ್ಟಿ ಬರುತ್ತೆ. ಹಾಗಾಗಿ ನಾವು ನೀರನ್ನ ಹಾಕಬೇಕು. ಸೊ ತುಂಬಾ ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿ ಕೂಡ ಇರುತ್ತೆ. ಮುಂಚೆ ಎಲ್ಲ ನನಗೆ ರೊಟ್ಟಿ ಮಾಡೋಕ್ಕೆಲ್ಲ ಬರ್ತಾ ಇರಲಿಲ್ಲ. ಸೊ ನಾನು ಕೂಡ ಅಮ್ಮನ ಹತ್ರ ಕೇಳಿಬಿಟ್ಟು ಈ ರೀತಿಯಾಗಿ ಕಲ್ತಿರೋ ಅಂಥದ್ದು. ಹಾಗಾಗಿ ನಾನು ಈವ್ನಿಂಗ್ ಟೈಮ್ ಇಲ್ಲ ಸಂಡೇ ಟೈಮ್ ರೊಟ್ಟಿ ಮತ್ತು ಚಪಾತಿನ ಮಾಡಲಿಕ್ಕೆ ಅಂಥೇಳಿ ಇಟ್ಕೊತೀನಿ. ಅದಕ್ಕೆ ಅಂತಲೇ ಸಮಯ ತುಂಬ ಬೇಕಾಗುತ್ತೆ ರೊಟ್ಟಿ ಮಾಡೋಕ್ಕೆ ಅಂಥೇಳಿ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂಥೇಳಿ. ಸೊ ತುಂಬಾ ಚೆನ್ನಾಗಿರುತ್ತೆ, ಪದರಾಗಿ ಕೂಡ ಇರುತ್ತೆ. ಬೆಳಗ್ಗೆ ಟೈಮ್ ರೊಟ್ಟಿ ಮತ್ತು ಚಪಾತಿಗೆ ತುಂಬ ಟೈಮ್ ಬೇಕಾಗುತ್ತೆ. ಸೊ ಹಾಗಾಗಿ ನಾನು ಈವ್ನಿಂಗ್ ಟೈಮ್ ಎಲ್ಲರೂ ಬಂದಮೇಲೆ ಸಂಜೆ ಟೈಮ್ ರೊಟ್ಟಿ ಮತ್ತು ಚಪಾತಿನ ಮಾಡಲಿಕ್ಕೆ ಇಟ್ಕೊತೀನಿ. ಸೊ ನಿಧಾನಕ್ಕಾದರೂ ತುಂಬ ಚೆನ್ನಾಗಿ ಬರುತ್ತಲ್ವ. ಮಾರ್ನಿಂಗ್ ಟೈಮಲ್ಲಿ ತುಂಬ ಗಡಿಬಿಡಿಯಾಗಿರುತ್ತೆ. ಸೊ ಹಾಗಾಗಿ ಸಂಡೇ ಇಲ್ಲ ಈವ್ನಿಂಗ್ ಟೈಮ್ ರೊಟ್ಟಿ ಮಾಡೋಕ್ಕೆ ಇಟ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ. ಸೊ ನೀವು ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂಥೇಳಿ. ಹಾಗೆಯೇ ತುಂಬಾ ಸಾಫ್ಟಾಗಿ ಕೂಡ ಇರುತ್ತೆ. ಸೊ ಇಲ್ಲಿ ನೋಡಿ ಇವಾಗ ರೆಡಿಯಾಗಿದೆ ರೊಟ್ಟಿ. ಬಿಸಿ ಬಿಸಿಯಾಗಿ ತುಂಬಾ ಚೆನ್ನಾಗಿದೆ. ಅದಕ್ಕೆ ಕಾಂಬಿನೇಷನ್ ನಾನಿವತ್ತು ಅಲಸಂದೆ ಕಾಯಿ ಬರುತ್ತಲ್ವ ಹಸಿದು, ಅದನ್ನು ಮಾಡಿದ್ದೆ. ತುಂಬಾ ಚೆನ್ನಾಗಿರುತ್ತೆ ಇವತ್ತು ಟಿಫನ್ನು. ನೋಡಿರಿ ಎಷ್ಟು ಹೂವಂತೆ ಹತ್ತಿಯಂತೆ ಎಷ್ಟು ಸಾಫ್ಟಾಗಿ ರೊಟ್ಟಿ ಆಗಿದೆ ಅಂಥೇಳಿ. ಸೊ ಎಷ್ಟು ಮುದುರಿದ್ರೂ ನಾನು ಎಲ್ಲೂ ಕೂಡ ಹರಿಯೋದಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಸಾಫ್ಟಾಗಿದೆ. ಸೊ ಇದಕ್ಕೆ ತುಪ್ಪ ಮತ್ತು ಸಕ್ಕರೆನ ಹಾಕಿ ಹಾಗೆ ತಿನ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್.